ನಗೆ ಚಟಾಕಿ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ ಮಿಮಿಕ್ರಿ ಗೋಪಿ. ಹರದನಹಳ್ಳಿಯಲ್ಲಿ ರಸಮಂಜರಿ ಕಾರ್ಯಕ್ರಮ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಕಾಮಾಕ್ಷಾಂಬ ಸಮೇತ ಶ್ರೀ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಅದ್ದೂರಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಡಿಕೆಡಿ ಖ್ಯಾತಿಯ ಮಿಮಿಕ್ರಿ ಗೋಪಿ ಭಾಗವಹಿಸಿ ನಗೆ ಚಟಾಕಿ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು. ಚಿತ್ರನಟ ಡಾ ರಾಜ್ಕುಮಾರ್, ಸುದೀಪ್, ದೊಡ್ಡಣ್ಣ, ದರ್ಶನ್ ಸೇರಿದಂತೆ ಇನ್ನಿತರ ಕಾಮಿಡಿ ನಟರ ಮಾತುಗಳನ್ನು ಅವರ ಶೈಲಿಯಲ್ಲಿ ಹಾಡುವ ಮೂಲಕ ಪ್ರೇಕ್ಷಕರನ್ನ ನಕ್ಕಿಸಿದ್ರು. ಮೈಸೂರಿನ ಡಾ ವಿಷ್ಣುವರ್ಧನ್ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ನಡೆದ ರಸಮಂಜರಿ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಿಗೆ ಮದ ಉಲ್ಲಾಸ ನೀಡಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗ್ರಾಮದ ಗಡಿ ಯಜಮಾನರಾದ ಜಯಸ್ವಾಮಿ ಮಾತನಾಡಿ, ಸಂಗೀತ, ಸಾಹಿತ್ಯ ಸೇರಿದಂತೆ ರಸಮಂಜರಿಯಂತಹ ಕಾರ್ಯಕ್ರಮಗಳು ಮನಸ್ಸಿಗೆ ನೆಮ್ಮದಿ ಹಾಗೂ ಉಲ್ಲಾಸ ನೀಡುತ್ತವೆ. ಇಂತಹ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲಿ ಭಾವೈಕ್ಯತೆಯನ್ನ ಮತ್ತು ಸಂಸ್ಕೃತಿಯ ಉಳಿವನ್ನ ಉತ್ತೇಜಿಸುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ದಿವ್ಯಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಶಿವರಾಮ್, ಉಪಾಧ್ಯಕ್ಷ ನಾಗೇಂದ್ರ, ಖಜಾಂಚಿ ಶಿವು, ಸದಸ್ಯರಾದ ಎಚ್.ಬಿ. ರಂಗಸ್ವಾಮಿ, ನಾಯಕ್, ರಾಜಣ್ಣಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಗೌಡ್ಕೆ ಶಿವರಾಮರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಗೋಪಿರವರು ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ. ಅವರಿಗೆ ಹಲವಾರು ಕಾರ್ಯಕ್ರಮಗಳು ದೇಶ ವಿದೇಶಗಳಲ್ಲಿ ಸಿಗಲಿ, ಆ ದಿವ್ಯಲಿಂಗೇಶ್ವರ ಆಶೀರ್ವಾದ ಸಿಗಲಿ ಅಂತ ಹೇಳಿ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ಈ ದಿನದ ಶುಭ ಕಾರ್ಯಕ್ರಮ ನೆರವೇರ್ತಾ ಇದೆ. ತಾವೆಲ್ಲರೂ ಮುಂದೆ ಕೂತು ಆಸೀನರಾಗಿ ಕಾರ್ಯಕ್ರಮವನ್ನ ವೀಕ್ಷಿಸಬೇಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಂಜುನಾಥ್ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು 2 ಬಾರಿ ಕರೆದಿದ್ದೀನಿ, ದಯವಿಟ್ಟು ವೇದಿಕೆಗೆ ಬನ್ನಿ. ಈಗ ಮತ್ತೊಂದು ಭಕ್ತಿ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮಾಡೋಣ. ನಮ್ಮ ಚಾಮರಾಜನಗರ ಜಿಲ್ಲೆ ಮಾತಾಡಿಲ್ಲ ಅಂದ್ರೆ ಕಾಯಿಸಿ ಬರ್ತೀನಿ, ಮಾತಾಡಲ್ವಾ ಹೋಗ್ಲಿ ಬಿಡು ಅಂದೆ. ಅವನು ಸಾಪ್ ಅಂದ. ಯಾಕಪ್ಪ ಅಂದೆ, ಯಾವ ನರಸಿಂಹರಾಜ್ ಮಾತಾಡ್ತಿದ್ರ ಸಾಕ್ ಅಂತ. ಹಳೆ ನಟ ನರಸಿಂಹರಾಜು ಅಂದೆ. ನಾ ಕೇಳ್ದಲ್ಲ ಸಾರ್, ಇನ್ಯಾವುದಪ್ಪ ಅಂದೆ. ನರಸಿಂಹರಾಜು ಬಳ್ಳಾಪುರ ಅಂತ. ನರಸಿಂಹರಾಜು ಬಳ್ಳಾಪುರ ಯಾವುದು ಅಂದ್ರೆ, ನಾನ್ ನಿಮ್ಮ ಅಭಿಮಾನಿ ಅಣ್ಣ, ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಯಾವ ಸ್ವಾಮಿ ತಂದು ಬೆಳ್ತಂಗಡಿ ಧರ್ಮಸ್ಥಳ ಬೆಳ್ತಂಗಡಿ ರಂಗಾಸ ಬಂದೇ ಬಲ್ರ ಬರಕಿಲ್ವ ನಮ್ಮಲ್ಲಿ. ನಾನು ನೀರಿಂದ ಕುಡಿದ್ಬಿಟ್ಟು ಈ ವಾಯ್ಸ್ ಮಾಡಬೇಕಿತ್ತಂತೆ. ಇನ್ನೊಂದ್ ಕಡೆ ಬೀಗರೂಟದ ಕಾರ್ಯಕ್ರಮ ಕರೆದಾರೆ. ಸರ್ ಊಟ ಮಾಡಿದೆ ಸರ್, ಕರೀರಿ ಸರ್ ಈ ಕಡೆ ಊಟಕ್ಕೆ ಅಂದ್ರು. ಸರ್ ಬನ್ನಿ ಎಲ್ಲ ಊಟಕ್ಕೆ, ನಾನ್ ವೆಜ್ ಊಟ ಚೆನ್ನಾಗಿದೆ ಅಂದೆ. ಹಂಗೆ ಹೇಳ್ಬೇಡಿ ಸರ್, ಒಬ್ಬ ಮಂಜುನಾಥ ಅಂತ ಬರ್ತಾನೆ ರೀಲ್ಸ್, ಅವನ್ ತರ ಹೇಳಿದ್ರು. ನನ್ ಮಕ್ಕಳು ಏನಾರು ಮಾಡ್ತಾರೆ ಬಿಟ್ರೆ ಊಟ ಮಾಡ್ಬಿಟ್ರೆ ಹಿಂಗ್ ಕರಿಬೇಕಿತ್ತು. ಅಪ್ಪ ಯಾವ್ಯಾವ ವಾಯ್ಸ್ ಕೇಳ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ನಾವು ಅಪ್ಡೇಟ್ ಆಗಿರ್ಬೇಕು, ಏನು ಮಾಡಕ್ಕಾಗಲ್ಲ. ಈಗ ತಾನೇ ಮೊನ್ನೆ ಒಂದ್ ಸಾಂಗ್ ಬರ್ತದೆ, ಅರ್ಥವಿಲ್ಲ ಬರ್ತಿವಿಲ್ಲ. ಯಾವ್ದಂದ್ರೆ ಚೀ 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 ನೊನ್ನೆ ಚೀ ಮೊನಕ ಚಿಂಕ ಮನಕ ಚಿಂಕ ಮೊನಕ ಚಿಂಕಣ್ಣೆ, ಅದಕ್ಕೆ ರೀಲ್ಸು ಅರ್ಥವೇ ಗೊತ್ತಿಲ್ಲ, ಅಲ್ಲೇನು ಅರ್ಥವೋ ಗೊತ್ತಿಲ್ಲ. ಈಗ ಮನೆ ಮಾಡ್ಬಿಟ್ರೆ ಅಪ್ಪ ಅಪ್ಪ ಅರ್ಥ ಕೇಳಿದ್ರೆ ಕಿವಿ ಗಮ್ಮನ ಬಿಡುತ್ತೆ. ಸರಿಯಾಗಿ ಕೇಳಿ ನೋಡಿ, ಕ್ಯಾಟ್ದಾಗ ಕೇಳಿಸ್ಬಿಡ್ತಾರೆ. ನಮ್ಮಲ್ಲಿ ಒಬ್ರಿಗೊಬ್ರು ಜಗಳ ಆಡ್ಬಿಟ್ರೆ ಬೈತಿದ್ರಲ್ಲ,
ಆಮೇಲೆ ಈಗ ನೀರಿಗೆ ಬಿಂದಿ ಎತ್ಕೊಂಬಂದ ನಮ್ಮ ಮಳೆ ಹೆಂಗಸರುಗಳೆಲ್ಲ ನೋಡ್ಕೊಳ್ಳಿ, ಅಯ್ಯೋ ನನ್ನ ಸಂತೆ ಬಲೆ ಅಲ್ಲೇ ನನ್ನ ಸಂತೆ ಬಲೆ ಅಂತ ಅವರುಗಳು ನಾವು ನೋಡಕ್ಕೆ ಮಜವಾಗಿತ್ತು. ಎಲ್ಲ ಕಳ್ಕೊಂಡ್ಬಿಟ್ವಿ. ಇವಾಗ ಮನೆ ಮುಂದೆ ನೀರು ಬಂತು, ಎಲ್ಲ ಪತ್ತೆಲ್ಲ ಏನು ಮಾಡಕ್ಕಾಗಲ್ಲ. ಇರ್ಲಿ, ಯಾಕಂದ್ರೆ ಮೊದಲೇ 2 ಕಿಲೋಮೀಟರ್ ನಡೀತಾ ಇದ್ವಿ ಬೆಳಿಗ್ಗೆ ಎದ್ದು. ಇದು ನಮ್ಮ ಮಾದಪ್ಪನ ಒಂದ್ಸಲ ಉಗೇಂದ್ರಪ್ಪ. ಆ ಬತ್ತಿ ಬತ್ತಿ ಹೂ ಬತ್ತಿ ಸುಳ್ಳು ಬತ್ತಿ ಸುರಾಣ ಬತ್ತಿ ಸಾಮ್ರಾಣ ಬತ್ತಿ ಸಿರುಗಂಧದ ಬತ್ತಿ ಗೌಡ್ ಸುತ್ತಿ ಇದು ಬುತ್ತಿ ಒಳಗೆ ಒಡೆದು ಮೂಡುವಂತಹ ನಾನು ಮನೆಯ ಪಾದಕೊಂದ್ಸಲ ಉಗೇಂದ್ರಪ್ಪ.